ನಮಸ್ತೆ ಗುರೂಜಿ. 2026ರಲ್ಲಿ ಧನಸ್ಸು ರಾಶಿಯವರಿಗೆ ಹೇಗಿದೆ ಭವಿಷ್ಯ? ನಮಸ್ಕಾರ ಅಮ್ಮ. ಹಾಗೆ BB ನ್ಯೂಸ್ ವೀಕ್ಷಕರಿಗೆಲ್ಲ ಸಹ ಆತ್ಮೀಯ ಸ್ವಾಗತ ಮತ್ತು ಶುಭೋದಯ. 2026ರಲ್ಲಿ ಈ ಧನುಸ್ಸು ರಾಶಿಯವರ ಫಲಾಫಲಗಳು ಹೇಗಿದೆ ಅಂತ ತಿಳಿಯುವ ಒಂದು ಸಂದರ್ಭ. ಮೊದಲಿಗೆ ಗ್ರಹಸ್ಫುಟವನ್ನು ಹೇಳ್ಬಿಡ್ತೇನೆ. ಧನುರಾಶಿಯನ್ನು ಕೇಂದ್ರವಾಗಿಟ್ಕೊಂಡಾಗ ರಾಶಿಯಲ್ಲೇ ರವಿ, ಕುಜ, ಶುಕ್ರ, ಬುಧರು ಇರ್ತಾರೆ. 3ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಶನಿ ಮತ್ತು 7ನೇ ಮನೆಯಲ್ಲಿ ಗುರು, 6ನೇ ಮನೆಯಲ್ಲಿ ಚಂದ್ರ ಮತ್ತು 9ನೇ ಮನೆಯಲ್ಲಿ ಕೇತು ಇರ್ತದೆ. ಇದರ ಮೇಲೆ ಫಲಾಫಲಗಳನ್ನು ವಿವರಣೆ ಮಾಡ್ತಾ ಹೋಗೋಣ. ರಾಶಿಯಲ್ಲಿ ಭಾಗ್ಯಕಾರಕ ರವಿ, ಪಂಚಮ ಮತ್ತು ವ್ಯಯಾಧಿಪತಿ ಕುಜ ಹಾಗೂ ಷಷ್ಠ ಮತ್ತು ಲಾಭಾಧಿಪತಿ ಶುಕ್ರ ಇರ್ತಾರೆ. ಏನೀಗಂದ್ರೆ ಭಾಗ್ಯಸ್ಥಾನದಲ್ಲಿರುವ ರವಿ ಕೂಡ ರಾಶಿಲಿದ್ದಾನೆ. ಆಮೇಲಿಂದ ಪಂಚಮಾಧಿಪತಿ ಕುಜ, ಹಾಗೆ ಅವನು ವ್ಯಯಾಧಿಪತಿ, 5ನೇ ಮನೆ ಅಧಿಪತಿ, 12ನೇ ಮನೆ ಅಧಿಪತಿ. ಹಾಗೆ 6ನೇ ಮನೆಯ ಅಧಿಪತಿ ಶುಕ್ರ ಮತ್ತೆ ಲಾಭಾಧಿಪತಿ ಶುಕ್ರ, ಎರಡಕ್ಕೂ ಒಂದೇ ಗ್ರಹ, ಅವನು ಕೂಡ ಇರ್ತಾನೆ. ಇವರ ಮೇಲೆ ಶನಿ ದೃಷ್ಟಿ ಸಹ ಇದೆ. ಶನಿ ತನ್ನ 10ನೇ ದೃಷ್ಟಿಯಿಂದ ಧನುರಾಶಿಯನ್ನು ನೋಡ್ತಾನೆ. ಹೀಗಿರುವಾಗ ಸಣ್ಣ ಪುಟ್ಟ ಅಪಘಾತಗಳಾಗಬಹುದು. ಏನಾಗಂದ್ರೆ ಸಣ್ಣ ಪುಟ್ಟ ಅಂದ್ರೆ ಯಾರೋ ಆಕ್ಸಿಡೆಂಟ್ ಮಾಡ್ಬಿಡ್ತಾರೆ, ಸದ್ಯ ಏನೂ ಆಗ್ಲಿಲ್ಲಪ್ಪ, ಒಂಚೂರು ಗಾಯ ಆಯ್ತು ಸಣ್ಣದಾಗಿ, ಇನ್ನೇನು ಗುದ್ಬಿಡ್ತಿದ್ದ, ತಪ್ಪಿಸ್ಕೊಂಡ್ಬಿಟ್ಟೆ. ಈ ರೀತಿ ನೀವು ಅದರ ಪರಿಧಿಗೆ ಹೋಗಿ ತೊಂದರೆ ಅನುಭವಿಸ್ತೆ, ಸಣ್ಣ ತೊಂದರೆ ವಾಪಸ್ ಬರ್ತದೆ. ಇದನ್ನು ಸಣ್ಣ ಪುಟ್ಟ ಅಪಘಾತಗಳು ಅಂತ. ರವಿಯಿಂದ ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆಗಿ ನಿಮ್ಮ ಪ್ರಭಾವ ಹೆಚ್ಚುತ್ತದೆ. ಈ ರವಿಯಿಂದ ನಿಮ್ಗೆ ಯಾರೋ ಒಳ್ಳೆ ಆಫೀಸರು ಅಥವಾ ಒಳ್ಳೆ ಮಿನಿಸ್ಟ್ರು ಅಥವಾ ಒಳ್ಳೆ ಅಧಿಕಾರಿಗಳು ಅಥವಾ ಒಳ್ಳೆ ಸ್ವಾಮಿಗಳು ಈ ಥರ ಪರಿಚಯ ಆಗಿ ಜನ ನಿಮ್ಮನ್ನೂ ಗುರುತಿಸ್ತಾರೆ. ಆ ಒಂದು ಅವಕಾಶ ನಿಮಗೆ ದೊರೆಯುತ್ತೆ. ಕಲಾವಿದರುಗಳಿಗೆ ಬಹಳ ಒಳ್ಳೆಯದು. ಕಲಾವಿದರುಗಳಿಗೆ ಒಳ್ಳೆ ಅಭಿವೃದ್ಧಿ ಇರುತ್ತೆ. ನಟ ನಟಿಯರಿಗೆ ಹೆಚ್ಚು ಒಳ್ಳೆಯದು. ಕಲಾವಿದರುಗಳು ಅಂದರೆ ವಾದ್ಯ ನುಡ್ಸೋರು, ಈ ಥರ ಹಿಂಬದಿ ಕಲಾವಿದರುಗಳು ಇರುತ್ತೆ. ಆದರೆ ಆನ್ ಸ್ಕ್ರೀನ್ ಬರ್ತಲ್ಲ ನಟ ನಟಿಯವರು, ಅವರಿಗೆ ತುಂಬ ಒಳ್ಳೆಯದು, ಹೆಚ್ಚು ಸಂಪಾದನೆ ಕೂಡ ಆಗುತ್ತೆ. ರಾಹುವಿನ ಪ್ರಭಾವದಿಂದ ಮಾತಿನಲ್ಲಿ ಬಹಳ ದರ್ಪ ಇರುತ್ತೆ. 3ನೇ ಮನೆ ರಾಹು ನಿಮ್ಗೆ ಈ ಥರ ಎಲ್ಲ ಪ್ರಭಾವಿ ವ್ಯಕ್ತಿಗಳು ಸಿಕ್ಕಿದಾಗ ಮಾತಾಡೋ ರೀತಿನೇ ಬದಲಾಗ್ಬಿಡುತ್ತೆ. ನಿಮ್ದು ಮಾತಿನಲ್ಲಿ ಬಹಳ ದರ್ಪ ಕಾಣುತ್ತೆ. ಬೇಡ, ಸ್ವಲ್ಪ ಸಮಾಧಾನವಾಗಿದ್ರೆ ಬಹಳ ಒಳ್ಳೆಯದು. 4ನೇ ಮನೆಯ ಶನಿಯಿಂದ ತಾಯಿಯ ಆರೋಗ್ಯ ವ್ಯತ್ಯಾಸವಾಗುವ ಸಾಧ್ಯತೆ. 4ನೇ ಮನೆಯನ್ನ ತಾಯಿ ಸ್ಥಾನ ಅಂತ ಹೇಳ್ತೀವಿ. ಆ ಸ್ಥಾನದ ದೃಷ್ಟಿ ನಿಮ್ಮ ಮನೆ ಮೇಲೆ ಇರಿದ್ರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಅಷ್ಟಮಾಧಿಪತಿ ಚಂದ್ರನಿಂದ ಪಿತ್ರಾರ್ಜಿತ ಆಸ್ತಿಗಳು ಒದಗುವ ಸಂದರ್ಭ. ಇಲ್ಲಿ ಚಂದ್ರ ಅಷ್ಟಮಾಧಿಪತಿ, ಪಿತ್ರಾರ್ಜಿತ ಆಸ್ತಿಗಳು ಒದಗುತ್ತವೆ ಅಂದ್ರೆ ಏನು? ಚಂದ್ರ 6ನೇ ಮನೆಗೆ ಬಂದಿದ್ದಾನೆ. ತಾಯಿದೋ ಅಜ್ಜಿದೋ ಯಾರದ್ದೋ ಆಸ್ತಿ ಬರಬೇಕು ಅಂತ ಕಾಯ್ತಿರ್ತಾರಲ್ಲ, ಅದು ಇವಾಗ ಸಿಗೋ ಸಾಧ್ಯತೆಗಳಿವೆ. ರಾಜಕಾರಣಿಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ. ಅಂದ್ರೆ ರಾಜಕಾರಣಿಗಳು ಅವ್ರು ಏನ್ ಹೇಳಿದ್ರು ಜನನ ನಂಬಿಸುವಂತ ಒಂದು ಶಕ್ತಿ ಬಂದ್ಬಿಡುತ್ತೆ. ಅವ್ರು ಹೇಳ್ತಿರೋದು ನಿಜ ಇರಬಹುದು ಅಥವಾ ಇಲ್ಲದೆ ಇರಬಹುದು, ಯಾವುದೇ ರೀತಿ ಮಾತಾಡಿದ್ರು ಜನ ಮರಳಾಗ್ತಾರೆ ಅಂತ ಒಂದು ಶಕ್ತಿಗೆ ಅವ್ರಿಗೆ ಬರುತ್ತೆ. ಮೇ ತಿಂಗಳ ನಂತರ ಅಂದ್ರೆ ಗುರು ಕಟಕ ರಾಶಿ ಪ್ರವೇಶದ ನಂತರ ಸಾಮಾಜಿಕ ನಿಂದನೆಗಳಾಗಬಹುದು. ಜನರಲ್ ಆಗಿ ಅವ್ರು ಸರಿ ಇಲ್ಲ ರೀ, ಇವ್ರೇನೋ ಮಾಡ್ತಾರೆ ರೀ ಅಂತ ಜನ ಮಾತಾಡ್ತಾರಲ್ಲ, ಅಂತ ಒಂದು ಸಂದರ್ಭ ಬರ್ಬೋದು. ಸ್ವಲ್ಪ ನಿಮ್ಮ ನಡವಳಿಕೆಗಳನ್ನ ಎಚ್ಚರವಾಗಿ ಇಟ್ಕೊಳ್ಳಿ. ಹಾಗೆ ಆರೋಗ್ಯಕ್ಕೆ ತೊಂದರೆ ಬರಬಹುದು. ಸ್ವಲ್ಪ ನಿಮ್ಗೆ ಶೀತ ಬಾಧೆಗಳು ಜಾಸ್ತಿ ಆಗ್ಬೋದು. ಶೀತ ಬಾಧೆಗಳು ಜಾಸ್ತಿ ಇರುತ್ತೆ. ನಿಮ್ಮ ಹಳೆ ಹೂಡಿಕೆಗಳಿಂದ ಲಾಭ ಹೆಚ್ಚುತ್ತದೆ. ಯಾವಾಗಲೂ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಹೆಚ್ಚು ಆದಾಯ. ಯಾರಿಗೋ ಸಾಲ ಕೊಟ್ಟಿರ್ತೀರ, ಅವ್ರು ಬಡ್ಡಿ ಸಮೇತ ತಂದು ಕೊಟ್ಬಿಡ್ಬೋದು. ಯಾವುದೋ ಒಂದು ವಾಹನ ತಗೊಂಡಿರ್ತೀರ, ಅದರದ್ದು ಬೆಲೆ ದುಪ್ಪಟ್ಟಾಗಿ ನೀವು ಮಾರ್ಬೋದು. ಅಥವಾ ಯಾವುದೋ ಆಸ್ತಿ ತಗೊಂಡಿದ್ದ ಬೆಲೆ ಹೆಚ್ಚಾಗ್ಬೋದು. ನನಗೆ ಈ ಆಸ್ತಿ ಬೇಕೇ ಬೇಕು ಅಂತ ಹುಡುಕೊಂಬಂದು ನಿಮ್ಮ ಹತ್ರ ಹೆಚ್ಚು ಹಣ ಕೊಟ್ಟು ಕೊಂಡ್ಕೋಬಹುದು. ಈ ರೀತಿ ಹೂಡಿಕೆ ಹಣಗಳಿಂದ ಹೆಚ್ಚು ಲಾಭ ಬರುತ್ತೆ. ಉದರ ಸಂಬಂಧಿ ದೋಷಗಳು ಕಾಣಬಹುದು. ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಸಿಟಿ, ಏನೋ ಒಂಥರ ಅನ್ಈಸಿನೆಸ್ಸು, ಇವೆಲ್ಲ ಕಾಣಿಸ್ಬೋದು. ಅಜೀರ್ಣಗಳಾಗಬಹುದು. ಈ ರಾಶಿಯವರು ಅಜೀರ್ಣ ಆದಾಗ ಸ್ವಲ್ಪ ಲಂಘನ ಮಾಡುವುದು ಒಳ್ಳೆಯದು. ಲಂಘನ ಅಂದ್ರೆ ಉಪವಾಸ.
ಉಪವಾಸ ಅಂದರೆ ಆಹಾರಕ್ಕಿಂತ ಜಾಸ್ತಿ ಹಣ್ಣು ಹಾಲು ಅದು ಇದು ತಗೊಳ್ಳೋದಲ್ಲ. ಸ್ವಲ್ಪ ನಿರಾಹಾರವಾಗಿದ್ದರೆ ಆರೋಗ್ಯ ಅರ್ಧ ಸುಧಾರಿಸ್ಬಿಡುತ್ತೆ. ಅದನ್ನು ಅನುಸರಿಸ್ಕೊಳ್ಳೋದು ಒಳ್ಳೆಯದು. ಓಕೆ. ಪುಣ್ಯ ಸ್ಥಳಗಳಲ್ಲಿ ಅಥವಾ ಪುಣ್ಯ ಕಾರ್ಯ ಮಾಡುವಾಗ ತಂದೆಗೆ ತೊಂದರೆಯಾಗಬಹುದು. ಯಾವುದೋ ಪುಣ್ಯಕ್ಷೇತ್ರ ನೋಡಕ್ಕೆ ಹೋಗ್ತಿರ್ತೀರ, ಬೆಟ್ಟ ಹತ್ತಿರ್ತೀರ, ಎಡು ಬೀಳ್ಬೋದು. ಅಥವಾ ಇನ್ನೆಲ್ಲೋ ದರ್ಶನಕ್ಕೆ ಹೋಗ್ತಿರ್ತೀರ, ಜಾರು ಬಿಡ್ಬೋದು. ಈ ಎಚ್ಚರಿಕೆ ತಗೊಳ್ಳಿ. ಅದು ನದಿ ತೀರ, ನೀರಿನ ತೀರಗಳಲ್ಲಿ ಸ್ವಲ್ಪ ಎಚ್ಚರತೆ ತಗೊಳ್ಳಿ. ಯಾಕೆ ಅಂದರೆ ಆ ನೀರು ಅಥವಾ ಚಂದ್ರನ ಅಂಶ ಅವ್ರನ್ನ ಅಟ್ರಾಕ್ಟ್ ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ. ಹಾಗಾಗಿ ಎಲ್ಲೋ ಹೋಗ್ತೀರಾ ಕ್ಷೇತ್ರದಲ್ಲಿ, ನದಿ ಸ್ನಾನ ಮಾಡಕ್ಕೆ ಹೋಗ್ತೀರಾ, ಎಚ್ಚರ ವಹಿಸಿ. ಅವ್ರನ್ನ ಜೋಪಾನಾಗಿ ಸ್ನಾನ ಮಾಡಿಸಿ ಮೇಲಕ್ಕೆ ಕರೆದು ಓಕೆ. ಈ ಒಂದು ಗಮನ ಇಟ್ಕೊಳ್ಳಿ. ತಂದೆಗೆ ಸ್ವಲ್ಪ ತೊಂದರೆ ಆಗ್ಬೋದು. ಯಾವುದೋ ಪೂಜೆ ಮಾಡ್ತಿರ್ಬೋದು, ಸುಸ್ತಾಗ್ಬಿಡ್ಬೋದು, ಅಥವಾ ಯಾರೋ ಹಿರಿಯರ ಕಾರ್ಯ ಮಾಡ್ತಿರ್ಬೋದು. ಆ ದುಃಖ ಜಾಸ್ತಿಯಾಗಿ ಇವರು ಅನ್ಕಾನ್ಶಿಯಸ್ ಆಗ್ಬಿಡ್ಬೋದು. ಈ ಒಂದು ಸಂದರ್ಭಗಳಿರುತ್ತೆ. ಪುಣ್ಯ ಕಾರ್ಯ ಮಾಡುವಾಗಲೇ ಇವುಗಳಾಗುತ್ತವೆ. ಸ್ವಲ್ಪ ಎಚ್ಚರ ವಹಿಸಿ. ನಿಮಗೆ ಇನ್ನೂ ಹೆಚ್ಚಿನ ಒಳಿತು ಬೇಕು. ಅದಕ್ಕೆ ಮುಂಚೆ 7ನೇ ಮನೆ ಗುರು ಸಂಗಾತಿಗೆ ಅಭಿವೃದ್ಧಿ ಮಾಡ್ಬಿಡ್ತಾನೆ ಅಪ್ ಟು ಮಾರ್ಚ್. ಆಕೆಗೆ ಸಿಗ್ಬೇಕಾದ ಪ್ರಮೋಷನ್ನು, ಅಥವಾ ಕೆಲಸ ಇಲ್ಲದೆ ಇದ್ದವರಿಗೆ ಕೆಲಸ, ಅಥವಾ ಒಂದು ಸ್ಥಾನಮಾನ ಇಲ್ಲದೆ ಇದ್ದವರಿಗೆ ಸ್ಥಾನಮಾನ, ಅಥವಾ ಯಾರೋ ಉಪಾಧ್ಯಾಯರಿಗೆ ಮುಖ್ಯೋಪಾಧ್ಯಾಯರಾಗೋ ಸಂದರ್ಭ, ಈ ರೀತಿ ಆಗುತ್ತೆ. ಅದರಲ್ಲೂ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಿರೋರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತೆ. ಇನ್ನೊಂದು ಬ್ರಾಂಚ್ ಓಪನ್ ಮಾಡೋದು, ಅಥವಾ ಸರ್ಕಾರದಿಂದ ಗ್ರಾಂಟ್ ಬರೋದು, ಅಥವಾ ಅವ್ರಿಗೆ ಏನೋ ರೆಕಗ್ನೈಸ್ ಮಾಡೋದು, ಈ ರೀತಿ ಎಲ್ಲ ಅವಕಾಶಗಳು ಒದಗಿ ಬರುತ್ತೆ. ಇನ್ನೂ ಹೆಚ್ಚು ಒಳ್ಳೆಯದಾಗಬೇಕು ಅಂತಿದ್ರೆ ಶ್ರೀರಾಮ ಮತ್ತು ದತ್ತಾತ್ರೇಯ ಧ್ಯಾನ ಮಾಡಿ. ಶ್ರೀರಾಮನ ದರ್ಶನ, ದತ್ತಾತ್ರೇಯರ ದರ್ಶನ, ಧ್ಯಾನ, ಸ್ತುತಿಗಳು, ಅಷ್ಟೋತ್ತರಗಳು ಇವುಗಳನ್ನು ಮಾಡ್ತಾ ಹೋಗಿ ಇನ್ನೂ ಹೆಚ್ಚು ಒಳ್ಳೆಯದಾಗುತ್ತೆ. ಇವಿಷ್ಟು ಸಹ ಧನುರಾಶಿಯವರ 2026ರ ಭವಿಷ್ಯ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇಲ್ಲಿಗೆ ಈ ಧನುರಾಶಿಯ ಫಲಾಫಲಗಳು ಸಮಾಪ್ತಿ ಆಗುತ್ತೆ. ಧನುರಾಶಿ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಗಳನ್ನ ಹಂಚಿಕೊಂಡ್ರಿ ಗುರುಗಳೇ. ಧನ್ಯವಾದಗಳು. ನಿಮಗೂ ಸಹ ಧನ್ಯವಾದ.